ಅಂತಂದ್ರೆ ಗೋಪಾಲಗೌಡರು ಅಂತಂದ್ರೆ ಇದು ಅವರ ಏನು ಅಲ್ಲಿಗೆ ಆ ಘನತೆ ಅಷ್ಟು ದೊಡ್ಡದಿದೆ. ಆ ಥರ ಅದು ಪಾಠ ಆಗುತ್ತೆ. ನೀವು ಕಾಂಜಿ ಪಿಂಜಿ ಯಾರಾದ್ರೂ ಹೇಳಿದ್ರೆ ಏನೋ ಇವನು ಹಿಂಗೆ ಹೇಳ್ತಾನೆ ಅಂತ ದೊಡ್ಡವ್ರು ಹೇಳಿದ ತಕ್ಷಣ ಅದು ವೇದವಾಕ್ಯ ಆಗುತ್ತೆ ಅಂತ ಹೇಳೋದು ಅದಕ್ಕೆ. ನೆಕ್ಸ್ಟ್ ಬಸವರಾಜ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಬಸವರಾಜ್ ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಪ್ರಮುಖವಾಗಿ ಅಕ್ರಮ ಆಸ್ತಿ ಸಂಬಂಧವಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ದಿನ ಇದು ಸಂಕಷ್ಟ ಇದ್ದೇ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಕ್ಯಾಬಿನೆಟ್ ಅದನ್ನ ವಾಪಸ್ ಪ್ರಕರಣ ಪಡೆದ್ರು ಕೂಡ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಹೈಕೋರ್ಟ್ ಕೂಡ ಒಂದು ಆದೇಶ ಮಾಡುತ್ತೆ, ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ನೀವು ಅನ್ನುವಂಥದ್ದನ್ನು. ಹಾಗಾಗಿ ಸಿಬಿಐ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾವೆಯನ್ನು ಹೂಡಿದ್ರು. ಈ ಅಕ್ರಮ ಆಸ್ತಿ ವಾಪಸ್ ಪ್ರಕರಣ ಏನಿದೆ ಅದನ್ನ ವಾಪಸ್ ತೆಗೆದುಕೊಂಡಂತ ಕ್ರಮ ಸರಿ ಇಲ್ಲ ಅನ್ನುವಂತ ಒಂದು ದಾವೆಯನ್ನು ಹೂಡಿದ್ರು. ಇದು ಕಳೆದ 2-3 ತಿಂಗಳಿಂದ ಕೂಡ ಆ ಪ್ರಕರಣ ಕೋರ್ಟ್ ನಲ್ಲಿ ಬರುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಅಂತಿಮವಾಗಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ತನಿಖೆಗೆ ವಹಿಸಿಕೊಂಡಿದ್ದೇ ಆದಲ್ಲಿ ಇದು ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟ ತಂದು ಗುಡ್ಡದಂತೂ ಸತ್ಯ. ಯಾಕಂದ್ರೆ ಅವರು ಮುಂದಿನ ಹುದ್ದೆಗಳ ಆಕಾಂಕ್ಷಿಯಾಗಿದ್ದಾರೆ. ಅದು ಕೂಡ ಒಂದಷ್ಟು ದೂರ ಆಗ್ಬೋದು. ಯಾಕಂದ್ರೆ ಮುಂದಿನ ಜೂನ್-ಜುಲೈ ವರೆಗೆ ಅವರು ಸಿಎಂ ಸ್ಥಾನದ ಬಗ್ಗೆ ಪಟ್ಟು ಹಿಡ್ಕೊಂಡು ಕೂತ್ಕೋತಾರೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದಾವೆ ರಾಜಕೀಯವಾಗಿ. ಈ ಕೇಸ್ ಏನಾದ್ರೂ ಸಿಬಿಐ ಇದನ್ನ ಊರ್ಜಿತ ಮಾಡಿ ಅಕ್ರಮ ಪ್ರಕರಣ, ಆಸ್ತಿ ಪ್ರಕರಣ ಏನಿದೆ ಅದು ವಾಪಸ್ ತೆಗೆದುಕೊಂಡ ಕ್ರಮ ಸರಿ ಇಲ್ಲ ಅನ್ನುವಂಥದ್ದು ಏನಾದ್ರು ಆದೇಶ ನೀಡಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಗುವುದಂತೂ ಸತ್ಯ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಏನು ಡಿ ಕೆ ಸಿಎಂ ಅಂತಂದ್ರೆ ಗೋಪಾಲಗೌಡರು ಅಂತಂದ್ರೆ ಇದು ಅವರ ಏನು ಅಲ್ಲಿಗೆ ಆ ಘನತೆ ಅಷ್ಟು ದೊಡ್ಡದಿದೆ. ಆ ಥರ ಅದು ಪಾಠ ಆಗುತ್ತೆ. ನೀವು ಕಾಂಜಿ ಪಿಂಜಿ ಯಾರಾದ್ರೂ ಹೇಳಿದ್ರೆ ಏನೋ ಇವನು ಹಿಂಗೆ ಹೇಳ್ತಾನೆ ಅಂತ ದೊಡ್ಡವ್ರು ಹೇಳಿದ ತಕ್ಷಣ ಅದು ವೇದವಾಕ್ಯ ಆಗುತ್ತೆ ಅಂತ ಹೇಳೋದು ಅದಕ್ಕೆ. ನೆಕ್ಸ್ಟ್ ಬಸವರಾಜ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಬಸವರಾಜ್ ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಪ್ರಮುಖವಾಗಿ ಅಕ್ರಮ ಆಸ್ತಿ ಸಂಬಂಧವಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ದಿನ ಇದು ಸಂಕಷ್ಟ ಇದ್ದೇ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಕ್ಯಾಬಿನೆಟ್ ಅದನ್ನ ವಾಪಸ್ ಪ್ರಕರಣ ಪಡೆದ್ರು ಕೂಡ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಹೈಕೋರ್ಟ್ ಕೂಡ ಒಂದು ಆದೇಶ ಮಾಡುತ್ತೆ, ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ನೀವು ಅನ್ನುವಂಥದ್ದನ್ನು. ಹಾಗಾಗಿ ಸಿಬಿಐ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾವೆಯನ್ನು ಹೂಡಿದ್ರು. ಈ ಅಕ್ರಮ ಆಸ್ತಿ ವಾಪಸ್ ಪ್ರಕರಣ ಏನಿದೆ ಅದನ್ನ ವಾಪಸ್ ತೆಗೆದುಕೊಂಡಂತ ಕ್ರಮ ಸರಿ ಇಲ್ಲ ಅನ್ನುವಂತ ಒಂದು ದಾವೆಯನ್ನು ಹೂಡಿದ್ರು. ಇದು ಕಳೆದ 2-3 ತಿಂಗಳಿಂದ ಕೂಡ ಆ ಪ್ರಕರಣ ಕೋರ್ಟ್ ನಲ್ಲಿ ಬರುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಅಂತಿಮವಾಗಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ತನಿಖೆಗೆ ವಹಿಸಿಕೊಂಡಿದ್ದೇ ಆದಲ್ಲಿ ಇದು ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟ ತಂದು ಗುಡ್ಡದಂತೂ ಸತ್ಯ. ಯಾಕಂದ್ರೆ ಅವರು ಮುಂದಿನ ಹುದ್ದೆಗಳ ಆಕಾಂಕ್ಷಿಯಾಗಿದ್ದಾರೆ. ಅದು ಕೂಡ ಒಂದಷ್ಟು ದೂರ ಆಗ್ಬೋದು. ಯಾಕಂದ್ರೆ ಮುಂದಿನ ಜೂನ್-ಜುಲೈ ವರೆಗೆ ಅವರು ಸಿಎಂ ಸ್ಥಾನದ ಬಗ್ಗೆ ಪಟ್ಟು ಹಿಡ್ಕೊಂಡು ಕೂತ್ಕೋತಾರೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದಾವೆ ರಾಜಕೀಯವಾಗಿ. ಈ ಕೇಸ್ ಏನಾದ್ರೂ ಸಿಬಿಐ ಇದನ್ನ ಊರ್ಜಿತ ಮಾಡಿ ಅಕ್ರಮ ಪ್ರಕರಣ, ಆಸ್ತಿ ಪ್ರಕರಣ ಏನಿದೆ ಅದು ವಾಪಸ್ ತೆಗೆದುಕೊಂಡ ಕ್ರಮ ಸರಿ ಇಲ್ಲ ಅನ್ನುವಂಥದ್ದು ಏನಾದ್ರು ಆದೇಶ ನೀಡಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಗುವುದಂತೂ ಸತ್ಯ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಏನು ಡಿ ಕೆ ಸಿಎಂ ಅಂತಂದ್ರೆ ಗೋಪಾಲಗೌಡರು ಅಂತಂದ್ರೆ ಇದು ಅವರ ಏನು ಅಲ್ಲಿಗೆ ಆ ಘನತೆ ಅಷ್ಟು ದೊಡ್ಡದಿದೆ. ಆ ಥರ ಅದು ಪಾಠ ಆಗುತ್ತೆ. ನೀವು ಕಾಂಜಿ ಪಿಂಜಿ ಯಾರಾದ್ರೂ ಹೇಳಿದ್ರೆ ಏನೋ ಇವನು ಹಿಂಗೆ ಹೇಳ್ತಾನೆ ಅಂತ ದೊಡ್ಡವ್ರು ಹೇಳಿದ ತಕ್ಷಣ ಅದು ವೇದವಾಕ್ಯ ಆಗುತ್ತೆ ಅಂತ ಹೇಳೋದು ಅದಕ್ಕೆ. ನೆಕ್ಸ್ಟ್ ಬಸವರಾಜ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಬಸವರಾಜ್ ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಪ್ರಮುಖವಾಗಿ ಅಕ್ರಮ ಆಸ್ತಿ ಸಂಬಂಧವಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ದಿನ ಇದು ಸಂಕಷ್ಟ ಇದ್ದೇ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಕ್ಯಾಬಿನೆಟ್ ಅದನ್ನ ವಾಪಸ್ ಪ್ರಕರಣ ಪಡೆದ್ರು ಕೂಡ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಹೈಕೋರ್ಟ್ ಕೂಡ ಒಂದು ಆದೇಶ ಮಾಡುತ್ತೆ, ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ನೀವು ಅನ್ನುವಂಥದ್ದನ್ನು. ಹಾಗಾಗಿ ಸಿಬಿಐ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾವೆಯನ್ನು ಹೂಡಿದ್ರು. ಈ ಅಕ್ರಮ ಆಸ್ತಿ ವಾಪಸ್ ಪ್ರಕರಣ ಏನಿದೆ ಅದನ್ನ ವಾಪಸ್ ತೆಗೆದುಕೊಂಡಂತ ಕ್ರಮ ಸರಿ ಇಲ್ಲ ಅನ್ನುವಂತ ಒಂದು ದಾವೆಯನ್ನು ಹೂಡಿದ್ರು. ಇದು ಕಳೆದ 2-3 ತಿಂಗಳಿಂದ ಕೂಡ ಆ ಪ್ರಕರಣ ಕೋರ್ಟ್ ನಲ್ಲಿ ಬರುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಅಂತಿಮವಾಗಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ತನಿಖೆಗೆ ವಹಿಸಿಕೊಂಡಿದ್ದೇ ಆದಲ್ಲಿ ಇದು ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟ ತಂದು ಗುಡ್ಡದಂತೂ ಸತ್ಯ. ಯಾಕಂದ್ರೆ ಅವರು ಮುಂದಿನ ಹುದ್ದೆಗಳ ಆಕಾಂಕ್ಷಿಯಾಗಿದ್ದಾರೆ. ಅದು ಕೂಡ ಒಂದಷ್ಟು ದೂರ ಆಗ್ಬೋದು. ಯಾಕಂದ್ರೆ ಮುಂದಿನ ಜೂನ್-ಜುಲೈ ವರೆಗೆ ಅವರು ಸಿಎಂ ಸ್ಥಾನದ ಬಗ್ಗೆ ಪಟ್ಟು ಹಿಡ್ಕೊಂಡು ಕೂತ್ಕೋತಾರೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದಾವೆ ರಾಜಕೀಯವಾಗಿ. ಈ ಕೇಸ್ ಏನಾದ್ರೂ ಸಿಬಿಐ ಇದನ್ನ ಊರ್ಜಿತ ಮಾಡಿ ಅಕ್ರಮ ಪ್ರಕರಣ, ಆಸ್ತಿ ಪ್ರಕರಣ ಏನಿದೆ ಅದು ವಾಪಸ್ ತೆಗೆದುಕೊಂಡ ಕ್ರಮ ಸರಿ ಇಲ್ಲ ಅನ್ನುವಂಥದ್ದು ಏನಾದ್ರು ಆದೇಶ ನೀಡಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಗುವುದಂತೂ ಸತ್ಯ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಏನು ಡಿ ಕೆ ಶಿ ಸಿ ಎಂ ಡಿ ಅಂಥವ್ರಿಗೆ ಗೋಪಾಲಗೌಡರು ಅಂತಂದ್ರೆ ಇದು ಅವರ ಏನು ಅಲ್ಲಿಗೆ ಆ ಘನತೆ ಅಷ್ಟು ದೊಡ್ಡದಿದೆ ಆ ಥರ ಅದು ಪಾಠ ಆಗುತ್ತೆ ನೀವು ಕಾಂಜಿ ಪಿಂಜಿ ಯಾರಾದ್ರೂ ಆದರೆ ಏನೋ ಇವನು ಹಿಂಗೆ ಹೇಳ್ತಾನೆ ಅಂತ ದೊಡ್ಡವ್ರು ಹೇಳಿದ ತಕ್ಷಣ ಅದು ವೇದವಾಕ್ಯ ಆಗುತ್ತೆ ಅಂತ ಹೇಳೋದು ಅದಕ್ಕೆ ನೆಕ್ಸ್ಟ್ ಬಸವರಾಜ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಬಸವರಾಜ್ ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಪ್ರಮುಖವಾಗಿ ಅಕ್ರಮ ಆಸ್ತಿ ಸಂಬಂಧವಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ದಿನ ಇದು ಸಂಕಷ್ಟ ಇದ್ದೇ ಇದೆ. ಯಾಕಂದ್ರೆ ಆ ರಾಜ್ಯದಲ್ಲಿ ಕ್ಯಾಬಿನೆಟ್ ಅದನ್ನ ವಾಪಸ್ ಪ್ರಕರಣ ಪಡೆದ್ರು ಕೂಡ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಹೈಕೋರ್ಟ್ ಕೂಡ ಒಂದು ಆದೇಶ ಮಾಡುತ್ತೆ, ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ನೀವು ಅನ್ನುವಂಥದ್ದನ್ನು. ಹಾಗಾಗಿ ಸಿಬಿಐ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾವೆಯನ್ನು ಹೂಡಿದ್ರು. ಈ ಅಕ್ರಮ ಆಸ್ತಿ ವಾಪಸ್ ಪ್ರಕರಣ ಏನಿದೆ ಅದನ್ನ ವಾಪಸ್ ತೆಗೆದುಕೊಂಡಂತ ಕ್ರಮ ಸರಿ ಇಲ್ಲ ಅನ್ನುವಂತ ಒಂದು ದಾವೆಯನ್ನು ಹೂಡಿದ್ರು. ಇದು ಕಳೆದ 2-3 ತಿಂಗಳಿಂದ ಕೂಡ ಆ ಪ್ರಕರಣ ಕೋರ್ಟ್ ನಲ್ಲಿ ಬರುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಅಂತಿಮವಾಗಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ತನಿಖೆಗೆ ವಹಿಸಿಕೊಂಡಿದ್ದೇ ಆದಲ್ಲಿ ಇದು ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟ ತಂದು ಗುಡ್ಡದಂತೂ ಸತ್ಯ. ಯಾಕಂದ್ರೆ ಅವರು ಮುಂದಿನ ಹುದ್ದೆಗಳ ಆಕಾಂಕ್ಷಿಯಾಗಿದ್ದಾರೆ, ಅದು ಕೂಡ ಒಂದಷ್ಟು ದೂರ ಆಗ್ಬೋದು. ಯಾಕಂದ್ರೆ ಮುಂದಿನ ಜೂನ್-ಜುಲೈ ವರೆಗೆ ಅವರು ಸಿಎಂ ಸ್ಥಾನದ ಬಗ್ಗೆ ಪಟ್ಟು ಹಿಡ್ಕೊಂಡು ಕೂತ್ಕೋತಾರೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದಾವೆ ರಾಜಕೀಯವಾಗಿ. ಈ ಕೇಸ್ ಏನಾದ್ರೂ ಸಿಬಿಐ ಇದನ್ನ ಊರ್ಜಿತ ಮಾಡಿ ಅಕ್ರಮ ಪ್ರಕರಣ ಆಸ್ತಿ ಪ್ರಕರಣ ಏನಿದೆ ಅದು ವಾಪಸ್ ತೆಗೆದುಕೊಂಡ ಕ್ರಮ ಸರಿ ಇಲ್ಲ ಅನ್ನುವಂಥದ್ದು ಏನಾದ್ರೂ ಆದೇಶ ನೀಡಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಗುವುದಂತೂ ಸತ್ಯ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಏನು ಡಿ ಕೆ ಶಿ ಸಿ ಎಂ ಡಿ ಅಂಥವ್ರಿಗೆ ಗೋಪಾಲಗೌಡರು ಅಂತಂದ್ರೆ ಇದು ಅವರ ಏನು ಅಲ್ಲಿಗೆ ಆ ಘನತೆ ಅಷ್ಟು ದೊಡ್ಡದಿದೆ ಆ ಥರ ಅದು ಪಾಠ ಆಗುತ್ತೆ. ನೀವು ಕಾಂಜಿ ಪಿಂಜಿ ಯಾರಾದ್ರೂ ಆದರೆ ಏನೋ ಇವನು ಹಿಂಗೆ ಹೇಳ್ತಾನೆ ಅಂತ ದೊಡ್ಡವ್ರು ಹೇಳಿದ ತಕ್ಷಣ ಅದು ವೇದವಾಕ್ಯ ಆಗುತ್ತೆ ಅಂತ ಹೇಳೋದು ಅದಕ್ಕೆ ನೆಕ್ಸ್ಟ್ ಬಸವರಾಜ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಬಸವರಾಜ್ ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಪ್ರಮುಖವಾಗಿ ಅಕ್ರಮ ಆಸ್ತಿ ಸಂಬಂಧವಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ದಿನ ಇದು ಸಂಕಷ್ಟ ಇದ್ದೇ ಇದೆ. ಯಾಕಂದ್ರೆ ಆ ರಾಜ್ಯದಲ್ಲಿ ಕ್ಯಾಬಿನೆಟ್ ಅದನ್ನ ವಾಪಸ್ ಪ್ರಕರಣ ಪಡೆದ್ರು ಕೂಡ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಹೈಕೋರ್ಟ್ ಕೂಡ ಒಂದು ಆದೇಶ ಮಾಡುತ್ತೆ, ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ನೀವು ಅನ್ನುವಂಥದ್ದನ್ನು. ಹಾಗಾಗಿ ಸಿಬಿಐ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾವೆಯನ್ನು ಹೂಡಿದ್ರು. ಈ ಅಕ್ರಮ ಆಸ್ತಿ ವಾಪಸ್ ಪ್ರಕರಣ ಏನಿದೆ ಅದನ್ನ ವಾಪಸ್ ತೆಗೆದುಕೊಂಡಂತ ಕ್ರಮ ಸರಿ ಇಲ್ಲ ಅನ್ನುವಂತ ಒಂದು ದಾವೆಯನ್ನು ಹೂಡಿದ್ರು. ಇದು ಕಳೆದ 2-3 ತಿಂಗಳಿಂದ ಕೂಡ ಆ ಪ್ರಕರಣ ಕೋರ್ಟ್ ನಲ್ಲಿ ಬರುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಅಂತಿಮವಾಗಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ತನಿಖೆಗೆ ವಹಿಸಿಕೊಂಡಿದ್ದೇ ಆದಲ್ಲಿ ಇದು ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟ ತಂದು ಗುಡ್ಡದಂತೂ ಸತ್ಯ. ಯಾಕಂದ್ರೆ ಅವರು ಮುಂದಿನ ಹುದ್ದೆಗಳ ಆಕಾಂಕ್ಷಿಯಾಗಿದ್ದಾರೆ, ಅದು ಕೂಡ ಒಂದಷ್ಟು ದೂರ ಆಗ್ಬೋದು. ಯಾಕಂದ್ರೆ ಮುಂದಿನ ಜೂನ್-ಜುಲೈ ವರೆಗೆ ಅವರು ಸಿಎಂ ಸ್ಥಾನದ ಬಗ್ಗೆ ಪಟ್ಟು ಹಿಡ್ಕೊಂಡು ಕೂತ್ಕೋತಾರೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದಾವೆ ರಾಜಕೀಯವಾಗಿ. ಈ ಕೇಸ್ ಏನಾದ್ರೂ ಸಿಬಿಐ ಇದನ್ನ ಊರ್ಜಿತ ಮಾಡಿ ಅಕ್ರಮ ಪ್ರಕರಣ ಆಸ್ತಿ ಪ್ರಕರಣ ಏನಿದೆ ಅದು ವಾಪಸ್ ತೆಗೆದುಕೊಂಡ ಕ್ರಮ ಸರಿ ಇಲ್ಲ ಅನ್ನುವಂಥದ್ದು ಏನಾದ್ರೂ ಆದೇಶ ನೀಡಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಗುವುದಂತೂ ಸತ್ಯ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಏನು ಡಿ ಕೆ ಶಿ ಸಿ ಎಂ ಡಿ